ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 13ನೇ ವಚನ ಓದಿಕೊಂಡು ಸ್ವಲ್ಪತ್ತು ಧ್ಯಾನ ಮಾಡಿಕೊಳ್ಳೋಣ. ನಾನು ಸಂಪೂರ್ಣವಾಗಿ ತಿಳುಕೊಳ್ಳುವೆನು. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತವೆ. ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ. ಈ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತಾ ಇದ್ದೇವೆ. ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರರಲ್ಲಿ ಪ್ರೀತಿ ನಿಲ್ಲುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಅನೇಕ ರೀತಿಯಾದಂತ ಜನರ ಮೇಲೆ ನಂಬಿಕೆ ಇಡುವಂತವರಾಗಿದ್ದೇವೆ. ಅನೇಕ ವಿಷಯಗಳ ಮೇಲೆ ನಾವು ನಿರೀಕ್ಷೆ ಇಡುವಂತವರಾಗಿದ್ದೇವೆ. ನಾವು ನಂಬಿಕೆ ಇಟ್ಟಂತ ಜನರು ನಮ್ಮನ್ನು ಮೋಸ ಮಾಡುವಂತವರಾಗಿದ್ದಾರೆ. ಮತ್ತು ನಾವು ನಿರೀಕ್ಷೆಯ ಒಂದು ವಸ್ತುಗಳ ಮೇಲೆ ನಿರೀಕ್ಷೆ ಇಡುವಾಗ ಅದು ನಮಗೆ ಸಿಕ್ಕಲಿಲ್ಲ ಎಂಬುದಾಗಿ ನೋಡುವಾಗ ನಾವು ನಿರಾಶೆಯಾಗುವಂತವರಾಗಿದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಪ್ರೀತಿಯಿಂದ ಜೀವಿಸುವಂತವರಾಗಬೇಕು. ಪ್ರೀತಿ ನಮ್ಮಲ್ಲಿ ಇರುವಾಗ ನಮ್ಮಲ್ಲಿ ನಂಬಿಕೆ ಇರುವಂತದಾಗಿದೆ, ನಿರೀಕ್ಷೆ ಇರುವಂತದಾಗಿದೆ ಮತ್ತು ಪ್ರೀತಿ ಇವು ಮೂರರಲ್ಲಿ ನಿಲ್ಲುವಂತದ್ದು ಯಾವುದೆಂಬುದಾಗಿ ನೋಡುವಾಗ ಪ್ರೀತಿ ನಿಲ್ಲುತ್ತದೆ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಯಾಕೆ ಪ್ರೀತಿ ನಿಲ್ಲುತ್ತದೆ ಎಂಬುದಾಗಿ ನೋಡುವಾಗ ಪ್ರೀತಿ ಯಾರ ಕಡೆ ಇರುತ್ತದೋ, ಪ್ರೀತಿ ಯಾರ ಬಳಿಯಲ್ಲಿ ಇರುತ್ತದೋ ಆ ಪ್ರೀತಿ ಇದ್ದಲ್ಲಿ ನಂಬಿಕೆಯೂ ಕೂಡ ಇರುತ್ತದೆ. ನಂಬಿಕೆ ಇದ್ದಲ್ಲಿ ನಿರೀಕ್ಷೆಯೂ ಕೂಡ ಇರುತ್ತದೆ. ನಂಬಿಕೆ ಪ್ರೀತಿ ಇರುವಂತಲ್ಲಿ ಮೋಸ ಮಾಡುವಂತದಲ್ಲ. ಪ್ರೀತಿ ಇರುವಂತಲ್ಲಿ ನಿರೀಕ್ಷೆ ಅದು ನಿರಾಕರಿಸುವಂತದಲ್ಲ. ಅದೇ ರೀತಿಯಾಗಿ ಪ್ರೀತಿ ದೊಡ್ಡದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದ ಜನರ ಮೇಲೆ ನಾವು ನಂಬಿಕೆ ಇಟ್ಟವರಾಗಿ ಮೋಸ ಹೋಗುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ಈ ಲೋಕದ ಜನರ ಮೇಲೆ ನಾವು ನಿರೀಕ್ಷೆ ಇಟ್ಟವರಾಗಿ ನಾವು ನಿರೀಕ್ಷೆ ಇಟ್ಟಂತ ವಸ್ತುಗಳಾಗಿರಬಹುದು, ಏನೋ ಅವಶ್ಯಕತೆ ಇರುವಂತದರ ಮೇಲೆ ನಾವು ನಿರೀಕ್ಷಿಸುವಾಗ ಅದು ನಮಗೆ ಸಿಗದೆ ಹೋಗಬಹುದು. ಆದರೆ ನಾವು ಪ್ರೀತಿಸುವಾಗ ನಮಗೆ ಎಲ್ಲವನ್ನು ಕೂಡ ದೊರೆಯುವಂತದಾಗಿದೆ. ಪ್ರೀತಿಸುವಾಗ ನಂಬಿಕೆ ಬರುವಂತದಾಗಿದೆ. ಪ್ರೀತಿಸುವಾಗ ನಿರೀಕ್ಷೆ ಬರುವಂತದಾಗಿದೆ. ಪ್ರೀತಿಸುವಾಗ ಅನೇಕ ತಪ್ಪುಗಳು ಕೂಡ ನಾವು ಕ್ಷಮಿಸುವಂತವರಾಗಿದ್ದೇವೆ. ಪ್ರೀತಿಯ ವಿಷಯದಲ್ಲಿ ನೋಡುವಾಗ ಅದು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಹೊಟ್ಟೆ ಕಿಚ್ಚು ಪಡೆಯುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ ಎಂಬುದಾಗಿ ನೋಡಿದ್ದೇವೆ. ಆ ವಿಷಯವಾಗಿ ಪ್ರೀತಿಯೇ ದೊಡ್ಡದು ಎಂಬುದಾಗಿ ಪೌಲನು ಕೊರಿಂಥ ಸಭೆಯವರಿಗೆ ಹೇಳುತ್ತಾ ಇದ್ದಾನೆ. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಬೇರೆಯವರ ಮೇಲೆ ನಂಬಿಕೆ ಇಟ್ಟವರಾಗಿ ನಾವು ಮೋಸ ಹೋಗುತ್ತಾ ಜೀವಿಸ್ತಾ ಇದ್ದೇವಾ? ಬೇರೆಯವರ ಮೇಲೆ ನಾವು ನಿರೀಕ್ಷೆ ಇಟ್ಟು ನಿರಾಶೆ ಆಗುತ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರೀತಿಸುವಂತವರಾಗಬೇಕು. ನಿರೀಕ್ಷೆ, ನಂಬಿಕೆ, ಪ್ರೀತಿ ಇವು ಮೂರರಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಆ ಕಾರಣಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವ ಕಾಲ ಎಲ್ಲ ನಾವು ಈ ಲೋಕದಲ್ಲಿ ಪ್ರತಿಯೊಬ್ಬರೊಟ್ಟಿಗೂ ಪ್ರೀತಿಸುವಂತವರಾಗಬೇಕು. ಪ್ರೀತಿ ಎಂಬುದಾಗಿ ನೋಡುವಾಗ ಈ ಲೋಕದ ಪ್ರೀತಿ ಅಲ್ಲ, ಯೇಸು ಕ್ರಿಸ್ತನ ಪ್ರೀತಿಯನ್ನು ಈ ಲೋಕದ ಜನರಿಗೆ ನಾವು ತಿಳಿಸುವಂತವರಾಗಬೇಕು. ಯೇಸು ಕ್ರಿಸ್ತನ ಪ್ರೀತಿಯನ್ನು ಈ ಲೋಕದ ಜನರಿಗೆ ತಿಳಿಸುವಾಗ ನಮ್ಮಲ್ಲಿ ನಂಬಿಕೆ ಬರುವಂತದಾಗಿದೆ, ನಮ್ಮಲ್ಲಿ ನಿರೀಕ್ಷೆ ಬರುವಂತದಾಗಿದೆ. ಆ ಪ್ರೀತಿಯ ಫಲವನ್ನು ನಾವು ಕಾಣುವಂತವರಾಗಿದ್ದೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಾವು ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ಈ ಲೋಕದ ಜನರಿಗೆ ಯೇಸು ಕ್ರಿಸ್ತನ ಪ್ರೀತಿಯನ್ನು ತಿಳಿಸುತ್ತಾ ಆ ಪ್ರೀತಿಯಲ್ಲಿ ನಂಬಿಕೆ, ನಿರೀಕ್ಷೆ, ಪ್ರೀತಿಯೇ ದೊಡ್ಡದೆಂಬುದಾಗಿ ಈ ಲೋಕದ ಜನರಿಗೆ ತಿಳಿಸುವ ರೀತಿಯಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಿದ್ದೇವಾ? ಈ ಒಂದು ದಿನದಲ್ಲಿ ನಮ್ಮ ಜೀವಿತ ಯಾವ ರೀತಿಯಾಗಿದೆ? ನಾವು ನಂಬಿಕೆಯಲ್ಲಿ ಮೋಸ ಹೋಗಿದವರಾಗಿ ಈ ಲೋಕದಲ್ಲಿ ಮೋಸ ಹೋಗಿದವರಾಗಿ ಜೀವಿಸ್ತಾ ಇದ್ದೇವಾ? ನಾವು ನಿರೀಕ್ಷೆ ಇಡುವಾಗ ನಮ್ಮಲ್ಲಿ ನಿರೀಕ್ಷೆ ಇಲ್ಲದ ಹಾಗೆ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ನಾವು ಪ್ರೀತಿಸುವಾಗ ನಮ್ಮಲ್ಲಿ ನಂಬಿಕೆ ಬರುವಂತದಾಗಿದೆ, ನಿರೀಕ್ಷೆ ಬರುವಂತದಾಗಿದೆ ಮತ್ತು ಪ್ರೀತಿ ಇರುವಂತದಾಗಿದೆ. ಈ ಪ್ರೀತಿ ಯಾವ ಕಡೆ ಇರುತ್ತೋ ಆ ಕಡೆ ನಂಬಿಕೆ, ನಿರೀಕ್ಷೆ, ಪ್ರೀತಿ ಇವು ಮೂರರಲ್ಲಿ ನಿಲ್ಲುವಂತದ್ದು ಪ್ರೀತಿ ಎಂಬುದಾಗಿ ನೋಡುತ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ
ನಾವು ಪ್ರೀತಿಯಿಂದ ಜೀವಿಸ್ತಾ ಇದ್ದೇವಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಈ ಸುಂದರ ಸಮಯವಾಗಿದೆ. ಯೇಸು ಕ್ರಿಸ್ತನ ಪ್ರೀತಿಯನ್ನು ಧರಿಸಿಕೊಂಡು ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಬಗ್ಗೆ ಆಶೀರ್ವದಿಸಲಿ. ಆಮೇನ್.